ಆತ್ಮೀಯ ವಿದ್ಯಾರ್ಥಿಗಳೇ, ಈ ವೇವ್ ಆಪ್ಟಿಕ್ಸನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಕೆಂಡ್ ಇಯರಲ್ಲಿ ರೇ ಆಪ್ಟಿಕ್ಸ್ ಆದಮೇಲೆ ಇರುವಂಥ ಚಾಪ್ಟರು. ಸೊ ಇವತ್ತು ಆ ಇಂಟ್ರಡಕ್ಷನ್, ಅದರಲ್ಲಿ ಮೇನ್ ಆಗಿ ಹೈಜೆನ್ಸ್ ವೇವ್ ಥಿಯರಿ, ಅಂದರೆ ಹೈಜೆನ್ಸ್ ಪ್ರಿನ್ಸಿಪಲ್ ಏನು ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಇಲ್ಲಿ ಮೇನ್ ಆಗಿ ನಾವು ಕೆಲವು ಹಿಂದಿನ ಇತಿಹಾಸ ಹಿಸ್ಟ್ರಿಗಳನ್ನು ನಾವು ನೋಡ್ತಾ ಹೋದರೆ ಏನಾಯಿತು ಅನ್ನೋದು. ಸೊ ಇದೇನು ಎಕ್ಸಾಮಿಗೆ ಕೇಳ್ತಾರೆ ಅಂತ ಅಲ್ಲ, ಬಟ್ ನಮಗೆ ಹೇಗೆ ಈ ಒಂದು ವೇವ್ ಥಿಯರಿ ಬಂತು ಅಲ್ಲಿವರೆಗಿನ ವಿಚಾರನ ನೋಡ್ತಾ ಹೋಗೋಣ. ಸೊ 1637, ಭಾಳ ಹಿಂದೆ, ನಿಯರ್ಲಿ 400 ಇಯರ್ಸ್ ಬ್ಯಾಕ್, ಈ ಡೆಸ್ಕರೆಟ್ಸ್ ಅಂತೇಳಿ ಅವ್ರು ಏನು ಮಾಡ್ತಾರೆ, ಒಂದು ಲೈಟಿಗೆ ಕಾರ್ಪಸ್ಕ್ಯುಲರ್ ಮಾಡೆಲ್ ಅಂತ ಕರೀತಾರೆ. ಲೈಟು ಮೇಡಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ, ಕಾರ್ಪಸ್ಕಲ್ ಅಂತ ಕರೀತಾರೆ. ಆ ಮಾಡೆಲಲ್ಲಿ ರಿಫ್ಲೆಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಡಿಫ್ರೆಂಟ್ ಕಲರ್ಸ್ ಆರ್ ಡ್ಯೂ ಟು ದ ಡಿಫ್ರೆಂಟ್ ಸೈಜ್ ಆಫ್ ದ ಪಾರ್ಟಿಕಲ್, ಹೀಗೆಲ್ಲ ಒಂದಿಷ್ಟು ಅಸಂಪ್ಷನ್ಸ್. ಆ ಮಾಡೆಲನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಕೇಳಿ, ಐಸಕ್ ನ್ಯೂಟನ್ ಅವರು ಅದನ್ನೇ ಏನು ಹೇಳಿದರು, ಈ ಡೆಸ್ಕರೆಟ್ಸ್, ಅದನ್ನು ಅವರು ಮತ್ತೆ ಫರ್ದರ್ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿ ಅವರೊಂದು ಲೈಟ್ ಅನ್ನೋದು ಕೂಡ ಪಾರ್ಟಿಕಲಿಂದ ಆಗಿದೆ. ಸೊ ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ ಅಂತ ನಾವು ಕರಿತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ದ ಕಾರ್ಪಸ್ಕ್ಯುಲರ್ ಮಾಡೆಲ್ ಪ್ರೆಡಿಕ್ಟೆಡ್ ದಟ್ ಇನ್ ರಿಫ್ರಾಕ್ಷನ್, ಅಂದರೆ ಈ ರಿಫ್ರಾಕ್ಷನ್ ಆದಾಗ ರೇ ಏನಾಗುತ್ತೆ ಕೇಳಿದರೆ ತನ್ನ ಪಾತನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಒಂದು ನಾರ್ಮಲನ್ನು ಡ್ರಾ ಮಾಡಿ, ಈಗ ನಿಮಗೆ ರಿಫ್ರಾಕ್ಷನ್ ಎಲ್ಲ ಕಲ್ತಿದ್ರಿ ರೇ ಆಪ್ಟಿಕ್ಸಲ್ಲಿ, ಹಾಗಾಗಿ ನಾರ್ಮಲನ್ನು ಡ್ರಾ ಮಾಡಿದ್ರೆ ಆ ಒಂದು ನಾರ್ಮಲ್ ಕಡೆಗೆ ಬರುತ್ತೆ. ನಮಗೆ ಗೊತ್ತಿದೆ, ರೇಯನ್ನು ನಾವು ಸ್ಟಡಿ ಮಾಡಿದ್ವಿ. ರೇ ಯಾವಾಗಾದರೂ ರ್ಯಾರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದರೆ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್, ಉಲ್ಟಾ ಆದರೆ ಡೆನ್ಸರ್ ಟು ರ್ಯಾರರ್ ಹೋದರೆ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಗೊತ್ತಿದೆ. ಬಟ್ ಇಲ್ಲಿ ಕಾರ್ಪಸ್ಕ್ಯುಲರ್ ಮಾಡೆಲಲ್ಲಿ ಏನಾಗುತ್ತೆ ಕೇಳಿದರೆ, ಈ ರಿಫ್ರಾಕ್ಷನ್ ಆದಾಗ ವೆನ್ ರೇ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಆ ಒಂದು ರೇ ನಾರ್ಮಲ್ ಕಡೆಗೆ ಬೆಂಡ್ ಆದರೆ ಅವಾಗ ಏನಂತಾರೆ ಇವರು ಕೇಳಿದರೆ, ಸ್ಪೀಡ್ ಆಫ್ ಲೈಟ್ ವುಡ್ ಬಿ ಗ್ರೇಟರ್ ಇನ್ ದ ಸೆಕೆಂಡ್ ಮೀಡಿಯಮ್. ಅಂದರೆ ಅರ್ಥ ಇಷ್ಟೇ, ಡೆನ್ಸರ್ ಮೀಡಿಯಮಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ ರ್ಯಾರರ್ ಮೀಡಿಯಮ್ಗಿಂತ. ಸೊ ಹಾಗಾಗಿ ರೇ ಏನಾಗುತ್ತೆ, ರ್ಯಾರರಿಂದ ಡೆನ್ಸರಿಗೆ ಹೋದಾಗ ಸ್ಪೀಡ್ ಜಾಸ್ತಿ ಆಗುತ್ತೆ, ಹಾಗಾಗಿ ಅದು ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್ ಅಂತ ಕಾರ್ಪಸ್ಕ್ಯುಲರ್ ಮಾಡೆಲು ಅಸಂಪ್ಷನ್ಸ್ ಮಾಡ್ತದೆ, ಅಂದರೆ ಪ್ರೆಡಿಕ್ಟ್ ಮಾಡುತ್ತೆ. ಓಕೆ, ಬಟ್ ನೋಡಿ, ಎಷ್ಟೋ ಲೇಟರ್ 1678 ಏನಾಗುತ್ತೆ ಕೇಳಿದರೆ, ಹೈಜೆನ್ಸ್ ಏನು ಮಾಡ್ತಾರೆ ಕೇಳಿದರೆ, ವೇವ್ ಥಿಯರಿಯನ್ನು ಅವರು ಫಾರ್ವರ್ಡ್ ಮಾಡ್ತಾರೆ, ಅಂದರೆ ಅವರು ಜನರ ಮುಂದೆ ಇಡ್ತಾರೆ. ಸೊ ಸುಮಾರು ಒಂದು 10 ವರ್ಷ ವೇಟ್ ಮಾಡಿರ್ತಾರೆ, 10 ಇಯರ್ಸ್ ವೇಟ್ ಮಾಡಿ, ಯಾಕೆಂದರೆ ನ್ಯೂಟನ್ ವಿರುದ್ಧ ಮಾತಾಡೋಕ್ಕೆ ಅಷ್ಟೊಂದು ಧೈರ್ಯ ಇರಲಿಲ್ಲ ಆಗಿನ ಕಾಲದಲ್ಲಿ. ಅದಾದಮೇಲೆ ಯಾವಾಗ ಈ ಒಂದು ಪ್ರೆಡಿಕ್ಷನ್ ಏನಿದೆ ಕಾರ್ಪಸ್ಕ್ಯುಲರ್ ಮಾಡೆಲ್ ಅಲ್ಲಿ ಅದು ರಾಂಗ್ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇವರು ಹೈಜೆನ್ಸ್ ವೇವ್ ಥಿಯರಿಯನ್ನು ಒಂದು ಜನರ ಮುಂದೆ ಇಡ್ತಾರೆ. ದಿಸ್ ಮಾಡೆಲ್ ಪ್ರೆಡಿಕ್ಟೆಡ್ ದಟ್ ಆನ್ ರಿಫ್ರಾಕ್ಷನ್ ಇಫ್ ದ ವೇವ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಅಂದರೆ ಇಲ್ಲಿ ಇವರು ಉಲ್ಟಾ ಹೇಳ್ತಾರೆ. ಏನು ಕೇಳಿದರೆ, ಸ್ಪೀಡ್ ಆಫ್ ದ ಲೈಟ್ ವುಡ್ ಬಿ ಲೆಸ್ ಇನ್ ದ ಡೆನ್ಸರ್ ಮೀಡಿಯಮ್. ಯಾವಾಗ ಡೆನ್ಸರ್ ರ್ಯಾರರ್ ಟು ಡೆನ್ಸರ್ ಹೋದಾಗ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಹಾಗಾದರೆ ಅರ್ಥ ಏನು ಕೇಳಿದರೆ, ಕನ್ಕ್ಲೂಷನ್ ಏನು ಕೇಳಿದರೆ, ಸ್ಪೀಡ್ ಆಫ್ ದ ಲೈಟ್ ಇನ್ ರ್ಯಾರರ್ ಮೀಡಿಯಮ್ ಜಾಸ್ತಿ ಇರುತ್ತೆ, ಡೆನ್ಸರ್ ಮೀಡಿಯಮ್ ಕಡಿಮೆ ಇರುತ್ತೆ. ಇದು ವೇವ್ ಥಿಯರಿ, ಹೈಜೆನ್ಸ್ ವೇವ್ ಥಿಯರಿಯಲ್ಲಿ ಅವರು ಅದನ್ನು ಮುಂದಿಟ್ಕೋತಾರೆ. ಓಕೆ, ನೋಡಿ, ದಿಸ್ ಈಸ್ ಕಾಂಟ್ರಡಿಕ್ಷನ್ ಟು ದ ಕಾರ್ಪಸ್ಕ್ಯುಲರ್ ಮಾಡೆಲ್ ಆಫ್ ಲೈಟ್. ಕಾರ್ಪಸ್ಕ್ಯುಲರ್ ಮಾಡೆಲ್ಗೆ ವಿರುದ್ಧವಾಗಿ ಇವರು ಹೇಳಿರುವಂಥದ್ದು. ಸೊ ನಂತರ ಏನಾಗುತ್ತೆ ಕೇಳಿದರೆ, ತುಂಬ ಲೇಟಲ್ಲಿ 1850 ಫೌಕಾಲ್ಟ್ ಅನ್ನುವಂಥವ್ರು ಆ ಲೈಟಿನ ಸ್ಪೀಡ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಅವರು ಕನ್ಫರ್ಮ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟಲ್ಲಿ ಕನ್ಫರ್ಮ್ ಮಾಡ್ತಾರೆ, ಸ್ಪೀಡ್ ಆಫ್ ದ ಲೈಟ್ ಇನ್ ವಾಟರ್ ಅನ್ನೋದು ಡೆನ್ಸರ್ ಮೀಡಿಯಮ್ ಈಸ್ ಲೆಸ್ ದೆನ್ ದ ಸ್ಪೀಡ್ ಇನ್ ಏರ್ ಅಂತ ಹೇಳ್ತಾರೆ. ಏರ್ ಮೀಡಿಯಮಲ್ಲಿ ಜಾಸ್ತಿ, ವಾಟರ್ ಮೀಡಿಯಮಲ್ಲಿ ಸ್ಪೀಡು ಕಡಿಮೆ ಅಂತ ಹೇಳ್ತಾರೆ. ಇದಾದಮೇಲೆ ಏನಾಗುತ್ತೆ ಕೇಳಿದರೆ, ಥಾಮಸ್ ಯಂಗ್ ಅನ್ನುವಂಥವ್ರು, ಆ ಫೌಕಾಲ್ಟ್ಗಿಂತ ಮೊದಲೇನೇ ಆಗಿರುವಂಥದ್ದು, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಇಂಟರ್ಫರೆನ್ಸ್ ಎಕ್ಸ್ಪೆರಿಮೆಂಟ್ ಅಂತ ನಾವೇನು ಕರಿತೀವಿ, ಅದನ್ನು ಮುಂದೆ ಸ್ಟಡಿ ಮಾಡ್ತೀವಿ. ಸೊ ವೆರಿ ಸ್ಟ್ರಾಂಗ್ ಒಂದು ಕನ್ಫರ್ಮೇಷನ್ ಏನು ಕೇಳಿದರೆ, ಲೈಟ್ ಈಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಅನ್ನುವಂಥದ್ದು. ಸೊ ಹೈಜನ್ಗೆ ಇದೇ ಒಂದು ದೊಡ್ಡ ಸಪೋರ್ಟ್, ಇಂಟರ್ಫರೆನ್ಸ್ ಎಕ್ಸ್ಪೆರಿಮೆಂಟ್. ಹಾಗಾಗಿ ಲೈಟ್ ಈಸ್ ವೇವ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ನಾವು ವೇವ್ ಥಿಯರಿಗೆ ಬರೋಣ. ಈಗ ಅಲ್ಲಿ ಕೆಲವು ವರ್ಡ್ಸನ್ನು ಅವ್ರು ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದೇದೇನು ಕೇಳಿದರೆ ವೇವ್ ಫ್ರಂಟ್ ಅಂತ ಕರೀತಾರೆ. ಈಗ ನೋಡಿ, ಇದು ವಾಟರ್ ವೇವ್ಸ್ ನಮ್ಮ ಕಣ್ಣು ಮುಂದಿರುವಂಥದ್ದು. ಅಂದರೆ ನಾವೆಲ್ಲೋ ಒಂದು ಕಡೆ ಒಂದು ಪಾಂಡಲ್ಲೋ ಎಲ್ಲೋ ಒಂದು ಕಡೆ ಕಾಮ್ ಆಗಿರುವಂಥ ವಾಟರ್ ಮೇಲೆ ಒಂದು ಕಲ್ಲನ್ನು ಹಾಕಿದಾಗ, ಸೊ ಆ ಕಲ್ಲು ಹಾಕಿರುವಂಥ ಬಿದ್ದಿರುವಂಥ ಜಾಗವನ್ನು ನಾವು ಸೋರ್ಸ್ ಅಂತ ಕರಿತೀವಿ. ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಡಿಸ್ಟರ್ಬೆನ್ಸ್ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಅದು ಪ್ಲೇನ್, ಅದು 3 ಡೈಮೆನ್ಷನ್ ಅಲ್ಲ 2 ಡೈಮೆನ್ಷನ್. ಸೊ ಆ ಒಂದು ಪ್ಲೇನಲ್ಲಿ ಆ ಡಿಸ್ಟರ್ಬೆನ್ಸು ಮೂವ್ ಆಗ್ತಾ ಹೋಗುತ್ತೆ, ಇನ್ ದ ಫಾರ್ಮ್ ಆಫ್ ವೇವ್ಸ್ ಅಂತ ಕರಿತೀವಿ ನಾವು. ಅಲ್ಲಿ ನಮ್ಗೆ ಯಾವ ಜಾಗದಲ್ಲಿ ಕಲ್ಲು ಹಾಕಿದ್ದೀವೋ ಅದಕ್ಕೆ ನಾವು ಸೋರ್ಸ್ ಅಂತ ಕರಿತೀವಿ. ಒಂದೇ ಸರಿ ಹಾಕಿದ್ದೀವಿ ಬಿಡಿ, ಅದನ್ನು ನಾವು ನಿರಂತರವಾಗಿ ಅಲ್ಲೇನಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ದರೆ
ಅದು ಕಂಟಿನ್ಯೂಸ್ ಆಗಿ ಡಿಸ್ಟರ್ಬೆನ್ಸು ಆ ಪಾಯಿಂಟಿಂದ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದೇನು ಕೇಳಿದರೆ, ಯಾವುದೋ ಒಂದು ಪಾಂಡಲ್ಲಿ ನಾವು ಒಂದು ಕಲ್ಲನ್ನು ಹಾಕಿದ್ದೀವಿ, ಹೀಗೆ ವೇವ್ ಸ್ಪ್ರೆಡ್ ಆಗ್ತಾ ಇತ್ತು, ನಾವು ಅದರ ಒಂದು ಫೋಟೋಗ್ರಾಫನ್ನು ತಗೊಂಡಿದ್ದೀವಿ ಅಂತ ತಿಳ್ಕೊಬೇಕು. ಸರಿ, ಈಗ ಎವ್ರಿ ಪಾಯಿಂಟ್ ಆನ್ ದ ಸರ್ಫೇಸ್ ಸ್ಟಾರ್ಟ್ಸ್ ಆಸಿಲೇಟಿಂಗ್ ವಿತ್ ಟೈಮ್. ಅಂದರೆ ಈ ಸರ್ಫೇಸ್ ಮೇಲೆ ಇರುವಂಥ ಎಲ್ಲ ಪಾರ್ಟಿಕಲ್ಗಳು ಆಸಿಲೇಟ್ ಆಗ್ತಾ ಇವೆ. ಆದರೆ ಒಂದು ಡಿಸಿಪ್ಲಿನ್ ಇದೆ ನೋಡಿ. ಈಗ ಅಟ್ ಎನಿ ಇನ್ಸ್ಟಂಟ್ ಸರ್ಫೇಸ್ ವುಡ್ ಶೋ ಸರ್ಕ್ಯುಲರ್ ರಿಂಗ್ಸ್ ಆನ್ ವಿಚ್ ಡಿಸ್ಟರ್ಬೆನ್ಸ್ ಈಸ್ ಮ್ಯಾಕ್ಸಿಮಮ್. ಈಗ ಇಲ್ಲಿ ಕಾಣಿಸುತ್ತೆ ನಮಗೆ ಒಂದಿಷ್ಟು ಈ ಸರ್ಕ್ಯುಲರ್ ರಿಂಗ್ಗಳು. ಇದೇನು ಕೇಳಿದರೆ, ನೀರು ನಾವು ನೋಡಿದ್ರೆ ಗೊತ್ತಾಗುತ್ತೆ, ವೆರಿ ಫ್ಯಾಮಿಲಿಯರ್. ನೀರಿಂದ ಸ್ವಲ್ಪ ಮೇಲೆ ಬಂದಿದೆ, ಅದು ಡಿಸ್ಟರ್ಬೆನ್ಸ್ ಅದರಲ್ಲಿ ಮ್ಯಾಕ್ಸಿಮಮ್ ಇದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಆ ರೀತಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಇವೆಲ್ಲ ಏನು ಕೇಳಿದರೆ ಮ್ಯಾಕ್ಸಿಮಮ್ ಡಿಸ್ಟರ್ಬೆನ್ಸ್ ಇರುವಂಥ ಆ ಒಂದು ರಿಂಗನ್ನು, ಸರ್ಕ್ಯುಲರ್ ರಿಂಗನ್ನು ನಾವು ನೋಡ್ಬೋದು. ಆಲ್ ಪಾಯಿಂಟ್ಸ್ ಆನ್ ಸಚ್ ಎ ಸರ್ಕಲ್ ಆರ್ ಆಸಿಲೇಟಿಂಗ್ ಇನ್ ಪೇಸ್. ಈ ಇನ್ ಪೇಸ್ ಮತ್ತು ಪಾರ್ಟ್ ಡಿಫರೆನ್ಸು, ಪೇಸ್ ಡಿಫರೆನ್ಸು ಸ್ವಲ್ಪ ಲಾಸ್ಟ್ ಇಯರ್ ಕಲ್ತಿದ್ದು ನೆನಪಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಈ ಚಾಪ್ಟ್ರಲ್ಲಿ. ಮತ್ತು ಅದನ್ನು ಇಲ್ಲಿ ಹೇಳ್ತಾ ಹೋದರೆ ನಿಮಗೆ ಈ ಚಾಪ್ಟ್ರು ಇಂಪಾರ್ಟೆನ್ಸ್ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಫಸ್ಟ್ ಪಿ ಯು ವೇವ್ಸ್ ಮತ್ತು ಆಸಿಲೇಷನ್ ಚಾಪ್ಟರ್ನ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ದೇ ಆರ್ ಇನ್ ಫೇಸ್ ಅಂತೇಳಿ. ಅಂದರೆ ಈಗ ನೋಡಿ, ಒಂದು ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಆ ಗ್ರೂಪ್ ಡ್ಯಾನ್ಸಲ್ಲಿ ಯಾವುದೋ ಒಂದು ಸ್ಟೆಪ್ಪಲ್ಲಿ ಎಲ್ಲರ ಕೈಯೂ ಮೇಲೆ ಎತ್ತಿದ್ದಾರೆ ಅಂದರೆ ಎಲ್ಲ ಸರ್ ಒಂದು ಆ ಜಾಗದಲ್ಲಿ ಇರುವಂಥವ್ರು ಎಲ್ಲರ ಕೈಯೂ ಒಂದೇ ಸಲ ಮೇಲೆ ಹೋಗಿದೆ ಅಂದರೆ ದೇ ಆರ್ ಇನ್ ಫೇಸ್. ಅದೇ ಡ್ಯಾನ್ಸನ್ನು ನಾವ್ಯಾರು ಪ್ರಾಕ್ಟೀಸ್ ಇಲ್ಲದೆ ಮಾಡ್ತಾ ಇದ್ರೆ ಒಬ್ಬನ ಕೈ ಮೇಲೆ, ಒಬ್ಬನ ಕೈ ಅರ್ಧಕ್ಕೆ, ಹೀಗೆಲ್ಲ ಇರುತ್ತಲ್ಲ, ಅದು ಔಟ್ ಆಫ್ ಫೇಸ್ ಅಂತ ಹೇಳ್ತೀವಿ ನಾವು. ಇಲ್ಲೇನು ಕೇಳಿದ್ರೆ ಆಲ್ ದ ಪಾರ್ಟಿಕಲ್ಸ್ ಆರ್, ಆ ಒಂದು ಸರ್ಕಲಲ್ಲಿ ದೇ ಆರ್ ಇನ್ ಫೇಸ್ ಅಂತ ಕರಿತೀವಿ. ಯಾಕೆಂದರೆ ಸೋರ್ಸಿಂದ ಅವು ಸೇಮ್ ಡಿಸ್ಟೆನ್ಸಲ್ಲಿ ಇವೆ. ಸೇಮ್ ಡಿಸ್ಟೆನ್ಸಲ್ಲಿ ಆ ಸರ್ಕಲ್ಗಳು ಫಾರ್ಮ್ ಆಗಿದೆ. ಅಂದರೆ ಸರ್ಕಲ್ ಅಂದಾಗ ಏನಾಯಿತು, ಸೆಂಟ್ರಿಂದ ಆ ರೇಡಿಯಸ್ ಇರುತ್ತಲ್ಲ, ರೇಡಿಯಸ್ ಯಾವಾಗಲೂ ಸೇಮ್ ಡಿಸ್ಟೆನ್ಸ್ ಆ ಒಂದು ಸರ್ಕಲಿಗೆ. ಸೊ ಹಾಗಾಗಿ ಆಲ್ ಪಾಯಿಂಟ್ಸ್ ಆನ್ ಸಚ್ ಎ ಸರ್ಕಲ್ ಆರ್ ಆಸಿಲೇಟಿಂಗ್ ಇನ್ ಎ ಫೇಸ್ ಅನ್ನುವಂಥದ್ದು ಟ್ರೂ ಆಗುತ್ತೆ. ಓಕೆ, ಸಚ್ ಎ ಲೋಕಸ್ ಆಫ್ ಪಾಯಿಂಟ್ಸ್ ವಿಚ್ ಆಸಿಲೇಟ್ ಇನ್ ಫೇಸ್ ಈಸ್ ಕಾಲ್ಡ್ ಎ ವೇವ್ ಫ್ರಂಟ್. ವೇವ್ ಫ್ರಂಟ್ ಅನ್ನೋದು ಬೇಕಿತ್ತು ಹೈಜನ್ ಅವರಿಗೆ. ಸೊ ಅದಕ್ಕೆ ಅವರು ವೇವ್ ಫ್ರಂಟ್ ಅಂತ ಹೆಂಗೆ ಹೇಳ್ತಾರೆ ಕೇಳಿದರೆ, ಆ ಒಂದು ಲೋಕಸ್ ಆಫ್ ಪಾಯಿಂಟ್ಸ್ ವಿಚ್ ಆಸಿಲೇಟ್ ಇನ್ ಫೇಸ್ ನೋಡಿ, ಸೋರ್ಸಿಂದ ಇಕ್ವಿ ಡಿಸ್ಟೆನ್ಸಲ್ಲಿ ಇರುವಂಥ ಆ ಸರ್ಕಲ್ಗಳಲ್ಲಿ ಇರುವಂಥ ಪಾರ್ಟಿಕಲ್ಗಳು ದೇ ಆರ್ ಆಸಿಲೇಟಿಂಗ್ ವಿತ್ ದ ಸೇಮ್ ಫೇಸ್ ಅಂತ ಹೇಳಿ. ಸೊ ಅದನ್ನು ವೇವ್ ಫ್ರಂಟ್ ಅಂತ ಕರೀತಾರೆ. A wavefront is defined as a surface of constant phase. ಕಾನ್ಸ್ಟೆಂಟ್ ಫೇಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಒಂದೇ ಥರ ಪಾರ್ಟಿಕಲ್ ಮೇಲಕ್ಕೆ ಬರ್ತಾ ಇದೆ ಅಂದರೆ ಮೇಲಕ್ಕೆ ಬರ್ತಾ ಇದೆ, ಒಂದೇ ಥರ ಆ ಒಂದು ಸರ್ಕಲಲ್ಲಿ ನಮಗೆ ಈಗ ಇಲ್ಲಿ ಸರ್ಕಲ್ ಇದೆ, ಆ ಸರ್ಕಲ್ಲಿರೋ ಎಲ್ಲ ಪಾರ್ಟಿಕಲ್ಗಳು ಒಂದೇ ಸರಿ ಮೇಲೆ ಬರುತ್ತೆ, ಒಂದೇ ಸರಿ ಕೆಳಗೆ ಹೋಗುತ್ತೆ. ಸೊ ಅಂಥ ಆ ಒಂದು ಸರ್ಕಲನ್ನು ನಾವು, ಆ ಒಂದು ಸರ್ಫೇಸನ್ನು ನಾವು ಏನಂತೀವಿ, ವೇವ್ ಫ್ರಂಟ್ ಅಂತ ಕರಿತೀವಿ. ಈಗ ವೇವ್ ಫ್ರಂಟ್ ಅನ್ನೋದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಒಂದು ಆ ಸರ್ಕಲ್ ಶೇಪಲ್ಲಿ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇನ್ನೊಂದೇನು ಅಂದರೆ ನಮ್ಗೆ ಬೇಕಾಗಿರೋದು ಈ ಆ ಒಂದು ವೇವ್ ಥಿಯರಿಯನ್ನು ಸ್ಟಡಿ ಮಾಡಬೇಕಾದ್ರೆ ಸ್ಪೀಡ್ ಆಫ್ ದ ವೇವ್ ಅಂದರೆ ಏನು ಅನ್ನುವಂಥ. ದ ಸ್ಪೀಡ್ ವಿತ್ ವಿಚ್ ದ ವೇವ್ ಫ್ರಂಟ್ ಮೂವ್ಸ್ ಔಟ್ವರ್ಡ್ಸ್ ಫ್ರಮ್ ದ ಸೋರ್ಸ್ ಇಸ್ ಕಾಲ್ಡ್ ದ ಸ್ಪೀಡ್ ಆಫ್ ದ. ವೆರಿ ಸಿಂಪಲ್. ಏನು ಕೇಳಿದರೆ, ಒಂದು ಸೋರ್ಸ್ ಇದೆ. ಈಗ ಸೋರ್ಸ್ ಅಂದರೆ ನಾವು ಈಗ ವಾಟರ್ ವೇವ್ಸನ್ನು ನೋಡಿದ್ವಿ, ಅಲ್ಲಿದೆ ಮಾತಾಡೋಣ. ಸೊ ಅಲ್ಲಿ ನೀವು ಒಂದು ಡಿಸ್ಟರ್ಬ್ ಮಾಡ್ತೀರಿ ವಾಟರ್ ಸರ್ಫೇಸ್ ಮೇಲೆ. ಆ ಡಿಸ್ಟರ್ಬೆನ್ಸ್ ಏನಾಗುತ್ತೆ ಕೇಳಿದರೆ ಔಟ್ವರ್ಡ್ಸ್ ಮೂವ್ ಆಗ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ, ಔಟ್ವರ್ಡ್ಸ್ ಮೂವ್ ಆಗ್ತಾ ಇರುತ್ತೆ. ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಆ ಡಿಸ್ಟರ್ಬೆನ್ಸ್, ಅರ್ಥ ಆಗ್ತಿದೆಯಾ? ಆ ಸರ್ಕಲ್ ವೇವ್ಸ್ ಆಗಿತ್ತಲ್ವ, ಅದು ಹೋಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇರುತ್ತೆ, ನಮ್ಗೆ ಕಾಣಿಸುತ್ತೆ ಅದು ಅಗಲ ಆಗ್ತಾ ಇದೆ, ಆ ಸರ್ಕಲ್ ದೊಡ್ಡದಾಗ್ತಾ ಇದೆ. ಸೊ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆಯೋ ಅದು ಸ್ಪೀಡ್ ಆಫ್ ದ ವೇವ್. ಓಕೆ, ಈ ಎನರ್ಜಿ ಏನಾಗುತ್ತೆ ಕೇಳಿದರೆ, ಈ ವೇವ್ ಫ್ರಂಟ್ ಇದೆಯಲ್ಲ, ವೇವ್ ಫ್ರಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲಾಂದರೆ MCQನಲ್ಲಿ ಕೇಳ್ಬೋದು ನಿಮಗೆ, ಎನರ್ಜಿ ಇನ್ ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್. ಬಟ್ ಇಲ್ಲಿ ವೇವ್ ಫ್ರಂಟ್ ಏನಾಗಿದೆ, ವೇವ್ ಫ್ರಂಟನ್ನು ನಾವು ತಲೆಯಲ್ಲಿಟ್ಕೊಂಡ್ರೆ ವೇವ್ ಫ್ರಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಈ ವೇವ್ ಫ್ರಂಟ್ ಏನೋ ಒಂದು ಸರ್ಕ್ಯುಲರ್ ವೇವ್ ಫ್ರಂಟ್ ಅಂತ ತಗೊಂಡ್ರೆ, ಈ ವೇವ್ ಫ್ರಂಟಿಗೆ ಎನರ್ಜಿ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೆ. ಓಕೆ, ಈಗ ನಾವು ಸ್ಪೆರಿಕಲ್ ವೇವ್ ಫ್ರಂಟ್ ಯಾವಾಗ ಆಗುತ್ತೆ, ಅದಕ್ಕೆ ಯಾಕೆ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತೀವಿ ಅನ್ನುವಂಥದ್ದು. ಈಗ ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. ಪಾಯಿಂಟ್ ಸೋರ್ಸ್ ಅಂದರೆ ತುಂಬ ಸಣ್ಣದು, ಒಂದು LED ಬಲ್ಬ್ ಇದೆ ಅಂದ್ಕೊಳ್ಳಿ. ಅದೇನು ಮಾಡುತ್ತೆ ಕೇಳಿದರೆ, ಎಲ್ಲ ಕಡೆ ಲೈಟ್ ಸ್ಪ್ರೆಡ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಆಗೇನಾಗುತ್ತೆ, ಆ ಒಂದು ಸೋರ್ಸಿಂದ ಲೈಟ್ ಹೀಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆಲ್ ಡೈರೆಕ್ಷನ್ದಲ್ಲಿ. ಆದರೆ ಆ ಡಿಸ್ಟೆನ್ಸಲ್ಲಿ ಇಕ್ವಿ ಡಿಸ್ಟೆನ್ಸನ್ನು ತಗೊಂಡ್ರೆ, ಸೋರ್ಸಿಂದ ಇಕ್ವಿ ಡಿಸ್ಟೆನ್ಸ್, ಸುತ್ತಲೂ ಸ್ಪಿಯರ್ ಇದೆಯಲ್ಲ, ಆ ಸ್ಪಿಯರ್ನ ಇಕ್ವಿ ಡಿಸ್ಟೆನ್ಸನ್ನು ತಗೊಂಡ್ರೆ ಎಲ್ಲೋ ಒಂದು ಡಿಸ್ಟೆನ್ಸಲ್ಲಿ ಆ್ಯಂಪ್ಲಿಟ್ಯೂಡು ಸೇಮ್ ಇರುತ್ತೆ ಎಲ್ಲ ಪಾರ್ಟಿಕಲ್ಗಳದ್ದು. ಆ ಸ್ಪಿಯರ್ನಲ್ಲಿ ಬರುವಂಥ ಎಲ್ಲ ಪಾರ್ಟಿಕಲ್ಗಳ ಆ್ಯಂಪ್ಲಿಟ್ಯೂಡ್ ಸೇಮ್ ಇರುತ್ತೆ. ದೇ ಆರ್ ವೈಬ್ರೇಟಿಂಗ್ ಇನ್ ದ ಸೇಮ್ ಪೇಸ್. ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೇನೆ. ಸೇಮ್ ಪೇಸ್ ಅಂದರೆ ಅವು ಒಂದೇ ಥರ, ಒಂದೇ ರೀತಿ ಮೇಲಕ್ಕೆ ಬರುತ್ತೆ, ಒಂದೇ ಸರಿ ಕೆಳಗೆ ಹೋಗುತ್ತೆ, ಅಂತಹ ಒಂದು ಸರ್ಫೇಸನ್ನು ಕ್ರಿಯೇಟ್ ಮಾಡ್ತಾರೆ. ಈಗ
ಒಂದು ಸಣ್ಣ ಡಾಟ್ ಇಟ್ಕೊಂಡು ಅಲ್ಲಿಂದ ದೂರಕ್ಕೆ ಒಂದಿಷ್ಟು ದೂರ ಒಂದು 5 ಸೆಂಟಿಮೀಟ್ರ್ 10 ಸೆಂಟಿಮೀಟ್ರ್ ದೂರದಲ್ಲಿ ಎಲ್ಲ ಡಾಟ್ ಪಾಯಿಂಟ್ಸ್ಗಳನ್ನು ನಾವು ಕನೆಕ್ಟ್ ಮಾಡಿದರೆ ಒಂದು ಸ್ಪಿಯರ್ ಆಗುತ್ತೆ. ಹಾಗಾಗಿ ನಾವು ಅಂತಹ ಒಂದು ವೇವ್ ಫ್ರಂಟಿಗೆ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ ಕರಿತೀವಿ. ಈಗ ನೋಡಿ ಸೋರ್ಸ್ ಇದೆ, ಅದ್ರ ಸುತ್ತಲೂ ಅಂದರೆ 3 ಡೈಮೆನ್ಷನ್ ಏನು ಡಿಸ್ಟರ್ಬೆನ್ಸ್ ಟ್ರಾವೆಲ್ ಆಗ್ತಾ ಇರುತ್ತೆ. ದೇ ಆರ್ ವೈಬ್ರೇಟಿಂಗ್ ಇನ್ ದ ಸೇಮ್ ಆಂಪ್ಲಿಟ್ಯೂಡ್ ಸೇಮ್ ಪೇಸ್ ಎಲ್ಲ ಇದ್ದಾಗ ನಾವು ಅದಕ್ಕೆ ಸ್ಪೆರಿಕಲ್ ವೇವ್ ಫ್ರಂಟ್, ಯಾಕೆಂದರೆ ಆ ವೇವ್ ಫ್ರಂಟಿನ ಶೇಪು ಸ್ಪೆರಿಕಲ್ ಇದೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಏನು ಅಂದರೆ ಪ್ಲೇನ್ ವೇವ್ ಫ್ರಂಟ್ ಅಂತೇಳಿ. ಈಗ ಪ್ಲೇನ್ ವೇವ್ ಫ್ರಂಟ್ ಅನ್ನೋದು ಅವ್ರು ಸಾಮಾನ್ಯವಾಗಿ ಈ ವೇವ್ ಥಿಯರಿ ಇದ್ದಾಗ ನಮ್ಗೆ ಅಂಥ ಸೋರ್ಸ್ಗಳು ಸಿಗ್ತಾ ಇರಲಿಲ್ಲ. ಈಗ ನಮಗೆ ಒಂದು ಗೋಡೆ ಥರ ವಾಲ್ ಅಥವಾ ಟಿ ವಿ ಸ್ಕ್ರೀನ್ ಇರ್ಬೋದು, ಇವೆಲ್ಲ ಪ್ಲೇನ್ ವೇವ್ ಫ್ರಂಟ್ ಅಂತ ನಾವು ಫ್ಲ್ಯಾಟ್ ಆಗಿರುವಂಥ ಸ್ಕ್ರೀನ್ಗಳನ್ನೆಲ್ಲ ನಾವು ನೋಡ್ಕೋಬೋದು. ಅಲ್ಲಿಂದ ಲೈಟ್ ಬರ್ತಾ ಇದೆ ಅಂದರೆ ಪ್ಲೇನ್ ವೇವ್ ಫ್ರಂಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಯೂಸ್ವಲಿ ಪ್ಲೇನ್ ವೇವ್ ಫ್ರಂಟ್ ಅನ್ನೋದು ಈ ಬುಕ್ಸಲ್ಲಿ ಹೇಗೆ ಇದೆ ಅಂದರೆ, ಒಂದು ಸೋರ್ಸ್ ತುಂಬ ದೂರದಲ್ಲಿದೆ, ಸೋರ್ಸ್ ಎಟ್ ಇನ್ಫಿನಿಟಿ. ಸೋರ್ಸ್ ನಾವು ತುಂಬ ದೂರ ಅನ್ನೋದು ಈ ಎಷ್ಟೋ ದೂರದಲ್ಲಿದೆ, ಇನ್ಫಿನಿಟಿ ಅಂದ್ಕೊಳ್ಳಿ. ಈಗ ಸನ್ ಇರ್ಬೋದು, ಸ್ಟಾರ್ಸ್ ಇರ್ಬೋದು, ಮೂನ್ ಇರ್ಬೋದು, ಅಥವಾ ನಮ್ಮ ಲ್ಯಾಬಲ್ಲಿ ಲೋನ್ ಕಡೆ ಒಂದು ಕ್ಯಾಂಡಲ್ ಹಚ್ಚಿಟ್ಟಿದ್ದು ನಾವು ಇಲ್ಲಿಂದ ನೋಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ನಾವು ಆ ಸಿಚುವೇಶನ್ ಮೇಲೆ ಸೋರ್ಸ್ ಎಟ್ ಇನ್ಫಿನಿಟಿ ಅಂತ. ಅಲ್ಲಿಂದ ಬರ್ತಾ ಇರುವಂಥ ವೇವ್ ಫ್ರಂಟ್ಗಳು ಏನಾಗ್ತವೆ, ಒಂದೊಂದು ಹಂತ ದಾಟಿದ ಹಾಗೆ ಅದರ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಸೈಜ್ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಾವು ಎಷ್ಟು ದೂರದಲ್ಲಿ ನೋಡ್ತೀವೋ ಅಷ್ಟು ನಮ್ಮ ಎದುರಿಗೆ ಬರೋ ಹೊತ್ತಿಗೆ ಅದರ ಸೈಜ್ ತುಂಬಾ ದೊಡ್ಡದಾಗಿದೆ. ಅಷ್ಟು ದೊಡ್ಡ ವೇವ್ ಫ್ರಂಟಿನ ಒಂದು ಸಣ್ಣ ಪಾರ್ಟನ್ನು ನಾವು ತೆಗೆದುಕೊಂಡ್ರೆ, ವೇವ್ ಫ್ರಂಟ್ ನಾವು ಅದನ್ನೇ ತಗೋಬೇಕಂತಿಲ್ಲ. ನಾವು ನಮ್ಮ ಲ್ಯಾಬ್ ಲೆವೆಲ್ಗೆ ನಾವು ಒಂದು ಸಣ್ಣ ವೇವ್ ಫ್ರಂಟನ್ನು ತಗೊಂಡ್ವಿ ಅಂತಂದ್ರೆ ಅದಕ್ಕೆ ನಾವು ಪ್ಲೇನ್ ವೇವ್ ಫ್ರಂಟ್ ಅಂತ ಕರಿತೀವಿ. ಹಾಗಾಗಿ ಎಟ್ ಲಾರ್ಜ್ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್ ಎ ಸ್ಮಾಲ್ ಪೋರ್ಷನ್ ಆಫ್ ದ ಸ್ಪಿಯರ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಎ ಪ್ಲೇನ್ ಅಂತ. ಅದಕ್ಕೆ ಪ್ಲೇನ್ ವೇವ್ ಫ್ರಂಟ್ ಅಂತ ಕರಿತೀವಿ. ಓಕೆ, ಸೊ ಯೂಸಲಿ ನೋಡಿ ವೆರಿ ಸಿಂಪಲ್. ಈಗ ಅರ್ತ್ ಕೂಡ ಸ್ಪೆರಿಕಲ್ ಶೇಪಲ್ಲಿ ಇದೆ ಅಂದ್ಕೊಳ್ಳಿ. ಆದರೆ ನಾವು ಒಂದು ಸಣ್ಣ ಜಾಗದಲ್ಲಿ ನಮ್ಮ ಮನೆಯ ಒಂದು ರೂಮ್ ಒಳಗಡೆ ಅಂದಾಗ ನಮಗೆ ಆ ಅರ್ತ್ ಫ್ಲ್ಯಾಟ್ ಆಗಿ ಕಾಣಿಸ್ತದೆ. ಸೊ ಸ್ಪೆರಿಕಲ್. ಬಟ್ ಈಗ ಅದೇ ದೊಡ್ಡ ಸ್ಪಿಯರಿನ ಒಂದು ಸಣ್ಣ ಪಾರ್ಟನ್ನು ನಾವು ತಗೊಂಡಾಗ ಅದು ನಮಗೆ ಪ್ಲೇನ್ ಆಗಿ ಕಾಣಿಸುತ್ತೆ. ಓಕೆ, ಈ ರೀತಿ ಪ್ಲೇನ್ ವೇವ್ ಫ್ರಂಟ್ಗಳು ನಾವು ಮುಂದಕ್ಕೆ ಬರ್ತಾ ಇರ್ಬೋದು ಅನ್ನುವಂಥದ್ದು. ಓಕೆ, ಈಗ ಈ ಒಂದು ಪಾರ್ಟಿನ ಮೇನ್ ಪ್ರಿನ್ಸಿಪಲ್ ಏನು ಅಂದರೆ ಹೈಜೆನ್ಸ್ ಪ್ರಿನ್ಸಿಪಲ್ ಅನ್ನುವಂಥದ್ದು. ಹೈಜೆನ್ಸ್ ಪ್ರಿನ್ಸಿಪಲನ್ನು ಒಂದ್ಸರಿ ಇಲ್ಲಿ ನೋಡೋಣ, ಮತ್ತು ನಿಮಗೆ ಅದರ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಮತ್ತು ವಾಪಸ್ ಈ ಸೆಂಟೆನ್ಸಿಗೆ ಬರೋಣ. ಇಲ್ಲೇನು ಹೇಳುತ್ತೆ ಅಂದರೆ, ಈಚ್ ಪಾಯಿಂಟ್ ಆಫ್ ದ ವೇವ್ ಫ್ರಂಟ್ ಈಸ್ ದ ಸೋರ್ಸ್ ಆಫ್ ಎ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಆ್ಯಂಡ್ ದ ವೇವ್ಲೆಟ್ಸ್ ಎಮನೇಟಿಂಗ್ ಫ್ರಮ್ ದೀಸ್ ಪಾಯಿಂಟ್ಸ್ ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್ಸ್ ವಿತ್ ದ ಸ್ಪೀಡ್ ಆಫ್ ದ ವೇವ್. ಏನು ಅರ್ಥ ಆಗಲಿಲ್ಲ? ಇದೇ ಅರ್ಥ ಆಗೋದಿಲ್ಲ ಸಾಮಾನ್ಯವಾಗಿ, ಒಂದು ಸರಿ ನೋಡಿದರೆ ಗೊತ್ತಾಗಲ್ಲ. These wavelets emanating from the wavefront are usually referred to as secondary wavelets, and if we draw a common tangent to all these spheres, we obtain the new position of the wavefront at a later time. ಸೊ ಒಂದು ಗೊತ್ತಾಯಿತು, ಒಂದು ವೇವ್ ಫ್ರಂಟ್ ಇದೆ ಅಂದರೆ ನಾವು ಮುಂದಿನ ಒಂದಿಷ್ಟು ಸಮಯ ಆದಮೇಲೆ ವೇವ್ ಫ್ರಂಟ್ ಎಲ್ಲಿದೆ ಅಂತ ಗೊತ್ತು ಮಾಡ್ಕೋಬೋದು. ಅದು ಎಷ್ಟು ದೂರದಲ್ಲಿದೆ ಮತ್ತು ಅದರ ಶೇಪ್ ಏನು ಅಂತ ಗೊತ್ತು ಮಾಡ್ಕೋಬೋದು. ನೋಡಿ, ಮೇನಾಗಿ ಹೈಜೆನ್ಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಒಂದು ಸೋರ್ಸ್ ಇದೆ, ಅದರಿಂದ ವೇವ್ ಫ್ರಂಟ್ಗಳನ್ನು ನಾವು ನೋಡಿದ್ವಿ. ಫಸ್ಟ್ ವೇವ್ ಫ್ರಂಟ್ ನೋಡಿದ್ವಿ ನಾವು. ಆ ವೇವ್ ಫ್ರಂಟಲ್ಲಿರುವ ಎಲ್ಲ ಪಾರ್ಟಿಕಲ್ಗಳು ನೆಕ್ಸ್ಟ್ ಸೋರ್ಸ್ ಥರ ಆ್ಯಕ್ಟ್ ಆಗುತ್ತೆ. ಅದು ಸೆಕೆಂಡರಿ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಹೋಗುವಂಥದ್ದಕ್ಕೆ ಅವರು ಹೊಸ ಹೆಸರು ಕೊಡ್ತಾರೆ, ವೇವ್ಲೆಟ್ಸ್ ಅಂತ ಕರೀತಾರೆ. ವೇವ್ ಫ್ರಂಟಿಂದ ಮುಂದಕ್ಕೆ ಬರುವಂಥ ವೇವ್ಲೆಟ್ಸ್ಗಳು. ಆ ವೇವ್ಲೆಟ್ಸ್ಗಳು ಏನಾಗಿರ್ತವೆ ಕೇಳಿದ್ರೆ, ನೀವು ಅದಕ್ಕೊಂದು ಕಾಮನ್ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ನಿಮಗೆ ಮುಂದಿನ ವೇವ್ ಫ್ರಂಟ್ ಸಿಗುತ್ತೆ. ಫಸ್ಟ್ ಒಂದು ವೇವ್ ಫ್ರಂಟ್ ಇತ್ತಲ್ಲ, ಅದರ ಮುಂದಿನ ವೇವ್ ಫ್ರಂಟು ನಿಮ್ಗೆ ಸಿಗುತ್ತೆ. ಆ ಮುಂದಿನ ವೇವ್ ಫ್ರಂಟು ಯಾವ ಶೇಪಲ್ಲಿದೆ, ಎಲ್ಲಿದೆ, ಹೇಗಿದೆ ಎಲ್ಲ ಗೊತ್ತಾಗುತ್ತೆ. ಓಕೆ, ನೋಡೋಣ. ಈಗ ಇಲ್ಲಿ ಮೇನಾಗಿ ನಾವು ಫಸ್ಟ್ ಏನು ಮಾಡುವ ಕೇಳಿದರೆ, ಇಲ್ಲಿ ಹೈಜೆನ್ಸ್ ಪ್ರಿನ್ಸಿಪಲ್ ಏನು ಹೆಲ್ಪ್ ಆಗುತ್ತೆ ನಮಗೆ, ಅದು ಇಫ್ ಯು ನೋ ದ ಶೇಪ್ ಆಫ್ ದ ವೇವ್ ಫ್ರಂಟ್ ಎಟ್ t is equal to 0. ಅಂದರೆ ನಾವು ಯಾವುದೋ ಒಂದು ಅಬ್ಸರ್ವೇಷನ್ ಮಾಡ್ತಾ ಇದ್ವಿ, ಟೈಮನ್ನು 0ದಿಂದ ಶುರು ಮಾಡ್ತಾ ಇದ್ವಿ ಅಂದಾಗ ಹೈಜೆನ್ಸ್ ಪ್ರಿನ್ಸಿಪಲ್ ಏನು ಮಾಡುತ್ತೆ ಕೇಳಿದರೆ, ಡಿಟರ್ಮೈನ್ ದ ಶೇಪ್ ಆಫ್ ದ ವೇವ್ ಫ್ರಂಟ್ ಎಟ್ ಎ ಲೇಟರ್ ಟೈಮ್ ಟೋ ಅಂತ ತಗೊಂಡಿದ್ದಾರೆ. ಯಾವುದೋ ಒಂದು ಸೆಕೆಂಡು 2 ಸೆಕೆಂಡ್ ಎಲ್ಲ ಭಾಳ ದೊಡ್ಡದಾಯಿತು ಟೈಮು, ಅದಕ್ಕೆ ಒಂದು ಟೋ ಅಂತ ಮೆನ್ಷನ್ ಮಾಡಿದ್ದಾರೆ, ಒಂದು ಗ್ರೀಕ್ ಲೆಟರ್. ಹಾಗಾಗಿ ಮೇನಾಗಿ ಹೈಜೆನ್ಸ್ ಪ್ರಿನ್ಸಿಪಲ್ ನಮಗೆ ಒಂದು ಟೈಮಲ್ಲಿ ನಮಗೆ ಅದರ ವೇವ್ ಫ್ರಂಟ್ ಗೊತ್ತಿದ್ರೆ, ಇನ್ನು ನೆಕ್ಸ್ಟ್ ಟೈಮಲ್ಲಿ ವೇವ್ ಫ್ರಂಟ್ ಹೇಗಿದೆ ಮತ್ತು ಎಷ್ಟು ದೂರದಲ್ಲಿದೆ ಗೊತ್ತು ಮಾಡೋಕ್ಕಾಗತ್ತೆ ಅನ್ನೋದು. ಅದಕ್ಕೆ ಒಂದು ಡೈವರ್ಜಿಂಗ್ ವೇವನ್ನು ತೆಗೆದುಕೊಳ್ಳೋಣ. ಡೈವರ್ಜಿಂಗ್ ಕನ್ವರ್ಜಿಂಗ್ ಗೊತ್ತಾಗುತ್ತೆ. ಒಂದು ಪಾಯಿಂಟ್ ಸೋರ್ಸ್ ಇದೆ ಅಂದ್ಕೊಳ್ಳಿ, ಪಾಯಿಂಟ್ ಸೋರ್ಸಿಂದ ಮುಂದಕ್ಕೆ ಬರ್ತಾ ಇದ್ರೆ ನಾವು ಡೈವರ್ಜಿಂಗ್ ಅಂತ ಕರಿತೀವಿ. ಅದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ, F1 ಆ್ಯಂಡ್ F2 ಅಂತ ಮಾರ್ಕ್ ಮಾಡೋಣ. ಪೋರ್ಷನ್ ಆಫ್ ದ ಸ್ಪೆರಿಕಲ್ ವೇವ್ ಫ್ರಂಟ್ ಎಟ್ t is equal to 0. ನೋಡಿ, ಈಗ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ಸೋರ್ಸ್ ಇಲ್ಲಿ O ಅನ್ನೋ ಜಾಗದಲ್ಲಿದೆ. ಸೊ ಅಲ್ಲಿಂದ ಡೈವರ್ಜಿಂಗ್ ಅಂದರೆ ವೇವ್ಸ್ ಸ್ಪ್ರೆಡ್ ಆಗ್ತಾ ಮುಂದಕ್ಕೆ ಬರ್ತಾ ಇದೆ. ಸೊ ಈ F1 ಮತ್ತು F2 ಅನ್ನೋದು ಒಂದು ವೇವ್ ಫ್ರಂಟ್.
ಸ್ಪೆರಿಕಲ್ ವೇವ್ ಫ್ರಂಟ್, ಯಾಕೆಂದರೆ ಅದು ಕಂಪ್ಲೀಟ್ ಮಾಡಿದರೆ ಸ್ಪಿಯರ್ ಆಗುತ್ತೆ. ನಾವು ಈ ಒಂದು ಪೋರ್ಷನನ್ನು ತಗೊಂಡಿದ್ದೀವಿ ಮುಂದಕ್ಕೆ. ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಇಫ್ ಯು ವಿಶ್ ಟು ಡಿಟರ್ಮೈನ್ ದ ಶೇಪ್ ಆಫ್ ದ ವೇವ್ ಫ್ರಂಟ್ ಎಟ್ ಟಿ ಈಸ್ ಈಕ್ವಲ್ ಟು ಟೋ, ಅಂದರೆ ಇದು ಅವನು F1 F2 ಟಿ ಈಸ್ ಈಕ್ವಲ್ ಟು 0 ಇದ್ದಾಗ, ಮುಂದೆ ಟಿ ಈಸ್ ಈಕ್ವಲ್ ಟು ಟೋ ಅನ್ನುವ ಟೈಮಲ್ಲಿ, ಟೈಮ್ ಆದಮೇಲೆ ವೇವ್ ಫ್ರಂಟ್ ಎಲ್ಲಿದೆ, ಹೇಗಿದೆ, ಅದೇ ಹೈಜೆನ್ಸ್ ಪ್ರಿನ್ಸಿಪಲಿಂದ ನಾವು ಕಂಡುಹಿಡ್ಕೋಬೇಕು. ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಈ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಇಂಟು ಟೋ ಫ್ರಮ್ ಈಚ್ ಪಾಯಿಂಟ್ ಆನ್ ದ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ. ಇದೇನು ಇದು ವಿ ಇಂಟು ಟೋ ಅನ್ನೋದೇನು ಕೇಳಿದರೆ, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್, ಕರೆಕ್ಟಾ? ಸೊ ಹಾಗಾಗಿ ನಮಗೆ ಡಿಸ್ಟೆನ್ಸ್ ಅನ್ನೋದು ಈ ವಿ ಇಂಟು ಟೋ. ಅಂದರೆ ಈ ಡಿಸ್ಟರ್ಬೆನ್ಸು ಈ ಪಾಯಿಂಟಿಂದ ಎಷ್ಟು ದೂರ ಹೋಗಿದೆ, ಒಂದು ಟೋ ಅನ್ನೋ ಟೈಮ್ ಅಂತ ತಗೊಂಡ್ರೆ ವಿ ಇಂಟು ಟೋ, ಆ ಡಿಸ್ಟೆನ್ಸಲ್ಲಿ ಅದು ಅಲ್ಲಿಂದ ಅಲ್ಲಿಗೆ ಹೋಗಿದೆ. ಓಕೆ, ಸೊ ಅದು ನಮ್ಗೆ ರೇಡಿಯಸ್ ಆಗೋ ಥರ ನಾವು ಇಟ್ಕೊಂಡು ಅದೇನು ಮಾಡಬೇಕು, ನಾವು ಒಂದು ಸ್ಪಿಯರನ್ನು ಮಾಡಬೇಕು. ಇಲ್ಲಿ ವಿ ಅನ್ನೋದು ಸ್ಪೀಡ್ ಆಫ್ ದ ವೇವ್ ಅಂತ ಗೊತ್ತಿದೆ ನಮಗೆ, ಯಾವ ಮೀಡಿಯಮ್ ತಗೊಂಡಿದ್ವೋ ಆ ಮೀಡಿಯಮಲ್ಲಿ ಈ ಡಿಸ್ಟರ್ಬೆನ್ಸ್ ಅನ್ನೋದೇ ವೇವ್, ಇದು ಹೆಂಗೆ ಹೋಗ್ತಾ ಇದೆ ಅನ್ನುವಂಥದ್ದು. ಓಕೆ, ನಾವೀಗ ವಿ ಇಂಟು ಟಿ ಡಿಸ್ಟೆನ್ಸಲ್ಲಿ ಈ ರೀತಿ ಸ್ಪಿಯರ್ಗಳನ್ನು ಮಾಡ್ಕೊಂಡ್ವಿ. ನಾನು ಸ್ಪಿಯರನ್ನು ಕಂಪ್ಲೀಟ್ ಮಾಡಲಿಲ್ಲ, ಉದ್ದೇಶ ಉಂಟು ನನಗೆ. ಮುಂದ್ಗಡೆದೇ ಬೇರೆ ಬೇಕು, ಹಿಂದ್ಗಡೆದೇ ಬೇರೆ ಬೇಕು ಅನ್ನಿಸ್ತು, ಬ್ಯಾಕ್ವರ್ಡ್ ಬೇರೆ, ಫಾರ್ವರ್ಡ್ ಬೇರೆ. ಓಕೆ, ಸೊ ಈಗೇನು ಮಾಡುವ ಅಂದರೆ, ಇಫ್ ಯು ಡ್ರಾ ಎ ಕಾಮನ್ ಟ್ಯಾಂಜೆಂಟ್ ಟು ಆಲ್ ದಿಸ್ ಸ್ಪಿಯರ್ಸ್ ವಿ ಅಬ್ಟೈನ್ ದ ನ್ಯೂ ಪೊಸಿಷನ್ ಆಫ್ ದ ವೇವ್ ಫ್ರಂಟ್ ಅಟ್ ಟಿ ಈಸ್ ಈಕ್ವಲ್ ಟು ಟೋ. ಸೊ ಇದು ವಿ ಇಂಟು ಟೋ ಡಿಸ್ಟೆನ್ಸ್, ಇದು ಅದಕ್ಕೆ ತಕ್ಕಾಗಿ ರೇಡಿಯಸ್ ಇಟ್ಕೊಂಡು ನಾವು ಡ್ರಾ ಮಾಡಿದ್ದೀವಿ. ಇವೆಲ್ಲವನ್ನು ವೇವ್ಲೆಟ್ಗಳು ಅಂತ ಕರೀತಾರೆ. ಸೊ ಇದಕ್ಕೆ ನೀವು ಕಾಮನ್ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಈ ರೀತಿ G1 ಮತ್ತು G2 ಅಂತ ಬಂತು. ಇದೇನಾಯ್ತು ಈಗ ನಮಗೆ, ವಿ ಅಬ್ಟೈನ್ ದ ನ್ಯೂ ಪೊಸಿಷನ್ ಆಫ್ ದ ವೇವ್ ಫ್ರಂಟ್, ನ್ಯೂ ಪೊಸಿಷನ್. ಸೊ ನ್ಯೂ ವೇವ್ ಫ್ರಂಟ್ ಈಸ್ G1 G2, ಇದು ಹೊಸ ವೇವ್ ಫ್ರಂಟ್ ಬಂತು. ಇದು ಫಸ್ಟ್ ನಾವು ನೋಡಿದ ವೇವ್ ಫ್ರಂಟು. ಸ್ವಲ್ಪ ಸಮಯದ ನಂತರ, ಭಾಳ ಸಣ್ಣ ಸಮಯದ ನಂತರ, ಟೋ ಅನ್ನುವಂಥ ಸಣ್ಣ ಸಮಯದ ನಂತರ ಇದು ವೇವ್ ಫ್ರಂಟ್ಗಳು ಸ್ಪೀಡ್ ಏನು ವಿ ಇತ್ತು. ಸೊ ಸ್ಪೀಡ್ ಇಂಟು ಟೈಮ್ ಮಾಡಿದರೆ ನಮ್ಗೆ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಆ ಡಿಸ್ಟೆನ್ಸಲ್ಲಿ ವೇವ್ ಫ್ರಂಟ್ ಎಲ್ಲಿದೆ ಮತ್ತು ಅದರ ಶೇಪ್ ಏನು ಗೊತ್ತಾಗುತ್ತೆ. ವಿಚ್ ಈಸ್ ಅಗೇನ್ ಸ್ಪೆರಿಕಲ್ ವಿತ್ ಪಾಯಿಂಟ್ O ಆಸ್ ದ ಸೆಂಟರ್, ಕರೆಕ್ಟ್. ಇದನ್ನು ಸೆಂಟರ್ ಆಗಿ ಇಟ್ಕೊಂಡು ಈ ರೀತಿ ಒಂದು ಸ್ಪಿಯರ್ ಫಾರ್ಮೇಷನ್ ಆಗಿದೆ. ಇದು ದೊಡ್ಡದಿರುತ್ತೆ, ಯಾಕೆಂದರೆ ರೇಡಿಯಸ್ ದೊಡ್ಡದಾಯಿತು. ಸ್ಪಿಯರ್ನ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ಆಲ್ಸೋ ವಿ ಹ್ಯಾವ್ ಬ್ಯಾಕ್ವರ್ಡ್ ಶೋನ್ ಆಸ್ D1 D2. ಇಲ್ಲಿ ಬ್ಯಾಕ್ವರ್ಡ್ ಕೂಡ ಇದೆ, ಇದೇ ಥರ ಸ್ಪಿಯರ್ಗಳಿವೆ, ಹೋಗಲೇಬೇಕಲ್ವ, 3 ಡೈಮೆನ್ಷನ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡುತ್ತೆ. ಸೊ ಈಗ ಫಾರ್ವರ್ಡ್ ಆಗ್ತಾ ಇದೆ ಅಂದಾಗ ಏನಾಯಿತು, ಬ್ಯಾಕ್ವರ್ಡ್ ಒಂದು ಬರ್ತಾ ಇದೆ. ಓಕೆ, ಇಲ್ಲೇನಾಗುತ್ತೆ ಕೇಳಿದರೆ, ಈ ಬ್ಯಾಕ್ವರ್ಡನ್ನು ನಿರೀಕ್ಷೆ ಮಾಡಿರಲಿಲ್ಲ ಹೈಜನ್ ಅವರು. ಸೊ ತುಂಬ ಒಂದಿಷ್ಟು ಅಸಂಪ್ಷನ್ನಲ್ಲಿ ಮಾಡಿರ್ತಾರೆ ಆ ಥಿಯರಿಯನ್ನು. ಅವ್ರು ಅದಕ್ಕೆ ಏನು ಹೇಳ್ತಾರೆ ಕೇಳಿದರೆ, ಈ ಫಾರ್ವರ್ಡ್ ವೇವ್ ಫ್ರಂಟ್ ಏನಿದೆ ಇಲ್ಲಿ, ಈ ವೇವ್ಲೆಟ್ಗಳಿದೆಯಲ್ಲ, ಈ ವೇವ್ಲೆಟ್ಗಳು, ಸೊ ಈ ಫಾರ್ವರ್ಡ್ ಡೈರೆಕ್ಷನ್ದಲ್ಲಿ ಹೋಗ್ತಾ ಇರುವಂಥ ವೇವ್ಲೆಟ್ಗಳ ಆ್ಯಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ಥರ ಈ ಬ್ಯಾಕ್ವರ್ಡ್ ಬಂದಿದೆಯಲ್ಲ ಇಲ್ಲಿ ಡಿಸ್ಟರ್ಬೆನ್ಸು, ಇದರ ಆ್ಯಂಪ್ಲಿಟ್ಯೂಡು ಮಿನಿಮಮ್ ಆರ್ 0 ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳೋದಿಲ್ಲ, ಆ ಒಂದು ಸಂದರ್ಭಕ್ಕೆ ಅವ್ರಿಗೊಂದು ಸೊಲ್ಯೂಷನ್ ಬೇಕಿತ್ತು. ಹಾಗಾಗಿ ಅವ್ರು ಏನು ಹೇಳ್ತಾರೆ ಕೇಳಿದ್ರೆ, ಈ ಬ್ಯಾಕ್ವರ್ಡ್ ಅನ್ನೋದ್ರ ಆ್ಯಂಪ್ಲಿಟ್ಯೂಡು ನಿಯರ್ಲಿ 0, ಬಟ್ ಫಾರ್ವರ್ಡ್ ಅನ್ನೋದು ಮ್ಯಾಕ್ಸಿಮಮ್ ಇರುತ್ತೆ, ಆ ವೇವ್ಲೆಟ್ಗಳು ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಇರ್ತದೆ ಅಂತ ಅವಾಗ ಹೇಳಿದ್ರು ಅವರು. ಸೊ ಇನ್ನೇ ಹೌದು, ಯಾಕೆ ಅಂದರೆ ಆಮೇಲೆ ಆ ಥಿಯರಿನೂ ಫೇಲ್ ಆಗುತ್ತೆ ಅಂತ ಗೊತ್ತು ನಿಮಗೆ. ಸೊ ಆ ರೀತಿ ಮುಂದೆ ಆ ಎಕ್ಸ್ಪ್ಲನೇಷನ್ ಬರುತ್ತೆ ಅದಕ್ಕೆ, ಯಾಕೆ ಬ್ಯಾಕ್ವರ್ಡು ಮೂವ್ ಆಗಲ್ಲ ವೇವ್ ಅಂತ. ಬಟ್ ಇಲ್ಲಿ ಅದರ ಅವಶ್ಯಕತೆ ಇಲ್ಲ ನಮಗೆ. ಸೊ ನೆಕ್ಸ್ಟ್ ಮುಂದಕ್ಕೆ ನಾವು ನೋಡೋಣ. ಇನ್ ಎ ಸಿಮಿಲರ್ ಮ್ಯಾನರ್ ವಿ ಕ್ಯಾನ್ ಯೂಸ್ ಹೈಜನ್ಸ್ ಪ್ರಿನ್ಸಿಪಲ್ ಟು ಡಿಟರ್ಮೈನ್ ದ ಶೇಪ್ ಆಫ್ ದ ವೇವ್ ಫ್ರಂಟ್ ಫಾರ್ ಎ ಪ್ಲೇನ್ ವೇವ್. ಪ್ಲೇನ್ ವೇವ್ ಇದ್ದರೆ ಹೆಂಗೆ ಮಾಡೋದು, ಎಲ್ಲದೋ ದೂರದಲ್ಲಿ ಸೋರ್ಸ್ ಇದೆ, ನಮಗೆ ವೇವ್ ಫ್ರಂಟ್ ನಮ್ಮ ಹತ್ರ ಬಂದಿದೆ, ಅದು ಪ್ಲೇನ್ ಇದೆ. ಸೊ ಅವಾಗ ಏನು ಮಾಡ್ಬೋದು, ಕನ್ಸಿಡರ್ ಎ ವೇವ್ ಪ್ರೊಪಗೇಟಿಂಗ್ ಟು ದ ರೈಟ್, ನಮ್ಮ ಬಲಗಡೆ ಹೋಗ್ತಾ ಇದೆ ಅನ್ಕೊಳ್ಳೋಣ. F1 F2 ಇಸ್ ದ ಪ್ಲೇನ್ ವೇವ್ ಫ್ರಂಟ್ ಅಟ್ ಟಿ ಈಸ್ ಈಕ್ವಲ್ ಟು, ನಾವು ಸ್ಪೆರಿಕಲ್ದು ಈಗ ಜಸ್ಟ್ ನೋಡ್ಕೊಂಡು ಬಂದಿದ್ದಲ್ಲ, ಪ್ಲೇನಿಗೆ ನೋಡೋಣ ಅಂತೇಳಿ. ಸೊ F1 F2 ಅನ್ನೋದು ಪ್ಲೇನ್ ವೇವ್ ಫ್ರಂಟಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಈಗ ವಿ ಇಂಟು ಟಿ, ನಾವೊಂದು ಟೈಮ್ ಟಿ ಅಂತ ತಗೊಂಡು, ಟೋನೇ ತಗೋಬೇಕಂತ ಇಲ್ಲ, ಯಾವಾಗ ಬಂತು ಅದು ತಗೊಂಡ್ವಿ. ಒಂದು ಸರ್ಟನ್ ಟೈಮಲ್ಲಿ ಅದು ಮೂವ್ ಆಗ್ತಿರೋ ಸ್ಪೀಡು ವಿ ಆದರೆ ಅದು ಹೋಗಿರೋ ದೂರ ವಿ ಇಂಟು ಟಿ ಆಯಿತು. ಅಲ್ಲಿ ನಮಗೆ ಏನಾಯಿತು ಕೇಳಿದ್ರೆ, ವೇವ್ಲೆಟ್ಗಳನ್ನೆಲ್ಲ ಈ ರೀತಿ ನಾವು ಗುರುತಿಸ್ಕೋಬೋದು. A1 B1 C1 D1 ಅನ್ನೋದೆಲ್ಲ ಪಾಯಿಂಟು, ಪಾರ್ಟಿಕಲ್ಗಳು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ಕೊತಾ ಇರೋದು. ಸೊ ಅದು ಡಿಸ್ಟರ್ಬೆನ್ಸನ್ನು ಇಷ್ಟು ದೂರ ಕಳಿಸಿದೆ. ನೀವು ಇದಕ್ಕೆ ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು ಅಂದರೆ, ಕಾಮನ್ ಟ್ಯಾಂಜೆಂಟ್ ಈ ವೇವ್ಲೆಟ್ಗಳಿಗೆ, ಸೊ ಅದನ್ನು ನಾವು G1 ಮತ್ತು G2 ಅಂತ ಹೇಳೋಣ. ಎಟ್ ಎ ಟೈಮ್ ಟಿ ಈಸ್ ಈಕ್ವಲ್ ಟು ಟೋ ಅಂತೇಳಿ, ಇಲ್ಲಿ ಟೀನೇ ಇದೆ, ಸಾರಿ ಟೋ ಅಂತೇಳಿ. ಸೊ ಇದು ನಮ್ಮ ಸೆಕೆಂಡರಿ ವೇವ್ ಫ್ರಂಟ್ಗಳು. ಈ ವೇವ್ ಫ್ರಂಟನ್ನು ನಾವು ಎಕ್ಸಾಕ್ಟ್ ಗೊತ್ತು ಮಾಡಿದ್ವಿ. ಹಾಗೆ
ನೋಡಿ A1 ನಿಂದ VT ಡಿಸ್ಟೆನ್ಸಲ್ಲಿ A2 ಇದೆ, ಹೀಗೆ ಇದು ಗೊತ್ತಾಗಬೇಕು ನಮಗೆ. ನೆಕ್ಸ್ಟ್ ಈಗ ನೋಡಿ ಹೈಜೆನ್ಸ್ ಪ್ರಿನ್ಸಿಪಲ್ ಈಗ ಅರ್ಥ ಆಗುತ್ತೆ. ಈಚ್ ಪಾಯಿಂಟ್ ಆಫ್ ದ ವೇವ್ ಫ್ರಂಟ್ ಈಸ್ ದ ಸೋರ್ಸ್ ಆಫ್ ಎ ಸೆಕೆಂಡರಿ ಡಿಸ್ಟರ್ಬೆನ್ಸ್. ನೋಡಿ, ಈಚ್ ಪಾಯಿಂಟ್ ಆಫ್ ದ ವೇವ್ ಫ್ರಂಟ್ ಕರೆಕ್ಟಾ ಈಸ್ ದ ಸೋರ್ಸ್ ಆಫ್ ದ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಆ್ಯಂಡ್ ದ ವೇವ್ಲೆಟ್ಸ್ ಎಮನೇಟಿಂಗ್ ಫ್ರಮ್ ದೀಸ್ ಪಾಯಿಂಟ್ಸ್ ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲ ಡೈರೆಕ್ಷನ್ ಹೋಗುತ್ತೆ ಅಂತಾರೆ. ಆ್ಯಂಡ್ ದ ಸ್ಪೀಡ್ ಆಫ್ ದ ವಿತ್ ದ ಸ್ಪೀಡ್ ಆಫ್ ದ ವೇವ್ ಅಲ್ಲಿ ಹೋಗ್ತಾ ಇರುತ್ತೆ. These wavelets emanating from the wavefront are usually referred to as secondary wavelets. And if we draw a common tangent to all these spheres, we obtain the new position of the wavefront at a later time. ಒಂದಿಷ್ಟು ಸಮಯ ಆದಮೇಲೆ ವೇವ್ ಫ್ರಂಟ್ನ ಶೇಪ್ ಎಲ್ಲಿದೆ ಅಥವಾ ಪೊಸಿಷನ್ ಎಲ್ಲಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ನಮಗೆ ಗೊತ್ತಾಗುತ್ತೆ. ಈಗ ಈ ಸ್ಟೇಟ್ಮೆಂಟು ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿಗೆ ಈ ಪಾಠನ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟು ಏನು ಕೇಳಿದರೆ ತುಂಬ ಇದೆ ಅಲ್ವಾ,